ಧನುರಾಶಿ ಹಣ ಹೂಡಿಕೆಯನ್ನು ಮಾಡಬೇಕು ಅಂತಕ್ಕಂತಹ ಆಸೆ, ಬೇರೆಯವರು ಕೂಡ ಅದಕ್ಕೆ ಹೇಳಿಕೆಯನ್ನು ಕೊಡ್ತಾರೆ. ಆದರೂ ಕೂಡ ಏನೋ ಒಂದು ರೀತಿಯಲ್ಲಿ ಹಿಂಜರಿಕೆ, ಭಯ, ಆತಂಕ, ಎಲ್ಲಿ ನನಗೆ ನಷ್ಟ ಆಗಿಬಿಡುತ್ತೋ ಅನ್ನುವಂತಹ ಒಂದು ಧೈರ್ಯವಿಲ್ಲದೆ ಇರತಕ್ಕಂತಹ ಸನ್ನಿವೇಶ ನಿಮ್ಮ ಮುಂದೆ ಉಂಟಾಗ್ತಕ್ಕಂಥದ್ದು. ಮಕ್ಕಳ ಹಣ ಹೂಡಿಕೆಯೂ ಕೂಡ ವ್ಯಯವಾಗ್ತಕ್ಕಂಥದ್ದು. ಮಕ್ಕಳೇನೋ ಒಂದಷ್ಟು ಹಣವನ್ನು ಕೂಡಿಟ್ಟುಕೊಂಡಿದ್ರೆ ಅದು ಕೂಡ ಖರ್ಚಾಗ್ತಕ್ಕಂಥದ್ದಾಗುತ್ತೆ. ಒತ್ತಡವನ್ನು ದೂರ ಮಾಡ್ಕೊಳ್ಳಿ, ಆರಾಮವಾಗಿರಿ, ಅದು ಸ್ವಲ್ಪ ಸಮಾಧಾನವನ್ನು ಕೊಟ್ಟೀತು. ತುಂಬ ಕೆಲಸದ ಒತ್ತಡದಿಂದ ನಿಮಗೆ ಒಂದಷ್ಟು ಆದಾಯವೂ ಸಿಕ್ಕತ್ತೆ, ಅದೇನಿಲ್ಲ ಅಂತಲ್ಲ. ಆದರೆ ಆ ಒತ್ತಡ ಮಾನಸಿಕವಾಗಿ ನಿಮ್ಮನ್ನು ಬಹಳ ತೊಂದರೆಗೆ ಈಡು ಮಾಡ್ತಕ್ಕಂಥದ್ದು. ಮನೆಯವರಿಗೆ ನಿಮ್ಮ ಪ್ರಯತ್ನಗಳಿಂದ ಸಂತೋಷ, ತೃಪ್ತಿ ಸಿಕ್ಕುವಂಥದ್ದಾಗುತ್ತೆ. ಕಮಿಷನ್ ಏಜೆಂಟ್ಗಳಿಗೆ ಲಾಭ ಇರತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಶಿವ ಪ್ರಾರ್ಥನೆಯನ್ನು ಮಾಡಿ, ಆ ಪರಮೇಶ್ವರ ನಿಮ್ಮೆಲ್ಲ ಅಷ್ಟ ಕಷ್ಟಗಳನ್ನು ದೂರ ಮಾಡಲಿ, ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ಮಕರ ರಾಶಿ, ಉದ್ಯೋಗದಲ್ಲಿ, ನೌಕರಿಯಲ್ಲಿ ಅಥವಾ ವೃತ್ತಿಯಲ್ಲಿ ಏನೋ ಹಣದ ಅಭಾವ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ತುಂಬ ಕಿರಿಕಿರಿ, ಜೊತೆಗೆ ಸಕಾಲಕ್ಕೆ ಹಣ ಒದಗಲಿಲ್ಲ ಅಂತಕ್ಕಂತಹ ವಿಚಾರಕ್ಕೆ ಸಿಟ್ಟು ಬರ್ತಕ್ಕಂಥದ್ದು ಈ ದಿವಸ. ಇದನ್ನೆಲ್ಲ ನೋಡಬೇಕಾಗತ್ತೆ. ಹಣದ ವಿಚಾರಕ್ಕೆ ಜಗಳವನ್ನು ಮಾಡ್ತಕ್ಕಂಥದ್ದು. ಆದರೆ ಬಡ್ಡಿ, ಸಾಲ, ಈ ಯಾವ ವ್ಯವಹಾರಗಳು ಕೂಡ ಈ ದಿವಸ ಕೈ ಹಿಡಿಯೋದಿಲ್ಲ, ಬೇಡ ಅನ್ನುವಂತಹ ಎಚ್ಚರಿಕೆ ಇದಾಗಿರುತ್ತೆ. ನಕಲಿ ಖರೀದಿಯಿಂದ ಮೋಸ ಹೋಗ್ತೀರಿ. ಯಾವುದೋ ಒಂದು ಪದಾರ್ಥ ಇಷ್ಟ ಆಗುತ್ತೆ, ಹಣ ಎಷ್ಟಾದರೂ ಪರವಾಗಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬರ್ತೀರಿ. ಆ ವಸ್ತುವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಲ್ಲೇ ಅದರ ಖರೀದಿಗೆ ಮುಂದಾಗ್ತೀರಿ, ಮೋಸ ಹೋಗ್ತೀರಿ, ವಂಚನೆ ಆಗುತ್ತೆ. ಎಚ್ಚರಿಕೆ ತಪ್ಪಿದರೆ ಇವೆಲ್ಲ ಅನಾಹುತಗಳು ನಡೀತಕ್ಕಂಥದ್ದು. ಉಚಿತವಾದಂತಹ ಒಂದು ಸಲಹೆಯನ್ನು ಪಡ್ಕೊಳ್ಳಿ. ಅಧ್ಯಯನವನ್ನು ಮಾಡೋದಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಾಗಿಡಿ ಅಂತಕ್ಕಂಥದ್ದು. ಅಂದರೆ ಅಧ್ಯಯನ ಅಂತಂದರೆ ವಯೋಮಾನಕ್ಕನುಗುಣವಾದಂಥದ್ದು. ವಿಚಾರ ತಿಳಿಯೋದಕ್ಕೆ, ಓದೋದಕ್ಕೆ ವಯಸ್ಸಿನ ಪರಿಮಿತಿ ಇಲ್ಲ. ಅದನ್ನೇ ಶಾಸ್ತ್ರ ನ ಧರ್ಮವೃದ್ಧೇಶು ವಯಸ್ಸಮೀಕ್ಷ್ಯತೆ ಅನ್ನುವ ರೀತಿಯಲ್ಲಿ ಹೇಳುವಂಥದ್ದಿದೆ. ಅನಾವಶ್ಯಕವಾದಂತಹ ಪ್ರಯಾಣ ಬೇಡ, ಏನೂ ಉಪಯೋಗ ಇಲ್ಲ, ಯಾವ ಉದ್ದೇಶವೂ ಇಲ್ಲ, ಸುಮ್ಮನೆ ತಿರುಗ್ತೀನಿ ಅಂತಂದರೆ ಅದರಿಂದ ನಿಮಗೆ ನಷ್ಟವೇ ಹೊರತು ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು. ಬೇರೆಯವರ ಕೆಲಸದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಡಿ. ನಾನು ಈ ಕೆಲಸ ಮಾಡಿಕೊಟ್ಬಿಡ್ತೀನಿ ನಿಮಗೆ ಅಂತ ಹೇಳಿ ಭರವಸೆಯನ್ನು ಕೊಡೋದು, ಮಾತನ್ನು ಕೊಡೋದು ನಿಮ್ಮ ಹತ್ರ ಆಗದೇ ಇರತಕ್ಕಂಥದ್ದು. ಆದ್ದರಿಂದ ಆ ಜವಾಬ್ದಾರಿಗಳು ಬೇಡ ಅನ್ನುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿರುದ್ಯೋಗಿಗಳಿಗೆ, ಕೆಲಸ ಇಲ್ಲದೆ ಇರತಕ್ಕಂಥವ್ರಿಗೆ, ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಶುಭ ಸುದ್ದಿ ಸಿಕ್ಕುವಂತಹ ದಿವಸ ಇದು. ವ್ಯಾಪಾರಿಗಳಿಗೆ ಅಲ್ಪ ಲಾಭ, ನಷ್ಟದ ಭಯ ಕಾಡುವಂಥದ್ದು. ಏನೋ ಪ್ರಯತ್ನ ಮಾಡ್ತೀರಿ, ಎಲ್ಲಿ ನನಗೆ ನಷ್ಟ ಆಗಿಬಿಡುತ್ತೋ ಅನ್ನುವಂತಹ ಹೆದರಿಕೆ. ಆದರೆ ನಿರೀಕ್ಷೆ ಮಾಡಿದಷ್ಟು ಏನೂ ಸಿಕ್ಕೋದಿಲ್ಲ, ಅಲ್ಪ ಸ್ವಲ್ಪ ಲಾಭ ನೋಡುವಂತಹ ದಿವಸವಾಗುತ್ತೆ. ಪತಿಪತ್ನಿಯರ ಮಧ್ಯದಲ್ಲಿ ಜಗಳದ ಸಂಭವ, ಸಾಂಸಾರಿಕವಾಗಿ ಕಿತ್ತಾಟ ಎಂದಿನಂತೆ ಇರತಕ್ಕಂಥದ್ದಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಕೆಲಸಕ್ಕೆ ಸ್ನೇಹಿತರ ಸಹಾಯ ಸಿಕ್ಕತ್ತೆ, ಅದು ಸ್ವಲ್ಪ ನಿಮಗೆ ಏನೋ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಅಧಿಕಾರಿ ವರ್ಗದಿಂದ ಮೆಚ್ಚುಗೆಗೆ ಪಾತ್ರರಾಗ್ತೀರಿ. ಮನೆಯಲ್ಲಿ ನೆಮ್ಮದಿಯಂತೂ ಇಲ್ಲ. ನಿಮ್ಮ ಕರ್ತವ್ಯದಲ್ಲಿ, ಕೆಲಸದಲ್ಲಿ ನಿಮಗೆ ಒಂದು ಜವಾಬ್ದಾರಿ ಅಥವಾ ಒಂದು ಸ್ಥಾನ, ಗೌರವ ಅಂತಕ್ಕಂಥದ್ದಿರುತ್ತೆ. ಸರ್ಕಾರಿ ಕೆಲಸಗಳಿಂದ ಆಗತಕ್ಕಂತಹ ತೊಂದರೆ ಅಥವಾ ನಿಮ್ಮ ಕೆಲಸಕ್ಕೆ ಸರ್ಕಾರದಿಂದ ಆಗಬಹುದಾದಂತಹ ತೊಂದರೆ ನಿವಾರಣೆಯಾಗ್ತಕ್ಕಂಥದ್ದು. ಇದು ಆಶ್ಚರ್ಯ ಪಡಬೇಕಾದಂತಹ ವಿಚಾರವಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಕ್ಕಂಥದ್ದಾಗತ್ತೆ. ಪ್ರತಿಭೆ ಇರತಕ್ಕಂಥವರಿಗೆ ವಿಶೇಷವಾದಂತಹ ಅವಕಾಶಗಳು, ಧನ, ಗೌರವ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಆರ್ಥಿಕ ಸಮಸ್ಯೆಗೆ ಪರಿಹಾರ ಸಿಕ್ಕುವಂಥದ್ದಾಗುತ್ತೆ. ಯಾವುದೋ ನಿಮಗೆ ಅನುಕೂಲದ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸ ಅಥವಾ ಒಂದು ಹಾದಿ ತೆರೆಕೊಳ್ಳುವಂಥದ್ದಾಗುತ್ತೆ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯೋಜನೆಗಳನ್ನು ಹಾಕುವಂಥದ್ದು. ಅಣ್ಣ ತಮ್ಮಂದಿರು, ಬಂಧುಗಳು ಎಲ್ಲರೂ ಕೂಡ ಬಹಳ ಸೌಹಾರ್ದಯುತವಾಗಿರ್ತಾರೆ.
ಅಣ್ಣ ತಮ್ಮ ಅಕ್ಕ ತಂಗಿಯರ ಸಹಾಯ ಸಹಕಾರ ನಿಮಗೆ ಸಿಕ್ಕುತ್ತೆ. ಬಂಧುಗಳು ನಿಮ್ಮ ಜೊತೆಯಲ್ಲಿ ಕೈಯನ್ನು ಜೋಡಿಸ್ತಾರೆ ಅಂತಕ್ಕಂಥದ್ದು. ಅನುಭವಿಗಳ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ವಿಚಾರ ವಿನಿಮಯವನ್ನು ಮಾಡಿಕೊಳ್ತೀರಿ. ಅದು ನಿಮ್ಮ ಭವಿಷ್ಯದ ಯೋಜನೆಗೆ ಒಂದಷ್ಟು ಸಹಕಾರಿಯಾಗತ್ತೆ ಅಂತಕ್ಕಂಥದ್ದು. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.